ರಾಜ್ಯಪಾಲರ ನಡೆ ಖಂಡಿಸಿ ಇಂದು ಕಾಂಗ್ರೆಸ್ನ ಎಲ್ಲ ನಾಯಕರು ಒಂದು ರಾಜಭವನ ಚಲೋ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಉಗ್ರಪ್ಪ ಅವರು ಸಹ ಇದೆ. ಅವ್ರನ್ನೇ ಕೇಳೋಣ ಯಾವ ರೀತಿ ಕಾರ್ಯಕ್ರಮ ಇರ್ತದೆ, ಮುಂದಿನ ನಡೆ ಏನಿರುತ್ತೆ ಸರ್? ಇವತ್ತು ರಾಜಭವನ ಚಲೋ ಮಾಡ್ತಿದ್ದಾರೆ, ಹೆಂಗಿರುತ್ತೆ ಏನು ಮತ್ತು ಮುಂದಿನ ವಿಚಾರ ಏನಿದೆ ಸರ್? ಈಗ ಹೆಂಗಿರುತ್ತೆ ಅನ್ನೋದನ್ನೇ ಈಗಲೇ ನೀವು ನೋಡ್ತಾ ಇದ್ದೀರಿ. ಮತ್ತು ನಾವು ಪಾದಯಾತ್ರೆಯಲ್ಲಿ ಹೋಗುವಂಥ ಸಂದರ್ಭದಲ್ಲೂ ನೀವು ನೋಡ್ಬೋದು. ಪ್ರಶ್ನೆ ಅದಲ್ಲ, ಇವತ್ತಿರೋವಂಥದ್ದು ರಾಜ್ಯಪಾಲರ ನಡೆ ಸಂವಿಧಾನದ ರೀತಿಯ ಇದೆಯಾ ಅಥವಾ ಸಂವಿಧಾನದ ವಿರುದ್ಧವಾಗಿದೆಯಾ? ಇಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವ್ರ ರೋಲೇ ಇಲ್ಲದೇ ಇದ್ದರು ಮೂಡ ಪ್ರಕರಣದಲ್ಲಿ. ನೋಡಿ, ಅವರ ಶ್ರೀಮತಿಯವರಿಗೆ ಅವರ ಬ್ರದರಿಂದ ಅದಕ್ಕೆ ಮೊದಲು 1998ರಲ್ಲಿ ಯಾವ ಲ್ಯಾಂಡು 91ಲ್ಲಿ ಅಕ್ವೈರ್ ಆಗಿತ್ತು, ಅದು 98ರಲ್ಲಿ ಡಿನೋಟಿಫೈ ಮಾಡ್ತಾರೆ. ಡಿನೋಟಿಫೈ ಮಾಡಿರೋದನ್ನು ಇಲ್ಲಿವರೆಗೂ ಯಾರೂ ಪ್ರಶ್ನೆ ಮಾಡಿಲ್ಲ. ಅದಾದಮೇಲೆ 2004ರಲ್ಲಿ ಅವ್ರ ಬ್ರದರ್ ಪರ್ಚೇಸ್ ಮಾಡ್ತಾರೆ, ಅದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ಅಂದರೆ ಸುಮಾರು ಪರ್ಚೇಸ್ ಮಾಡಿ 20 ವರ್ಷ ಆಯಿತು, ಯಾರೂ ಪ್ರಶ್ನೆ ಮಾಡಿಲ್ಲ. 2010ರಲ್ಲಿ ದಾನವಾಗಿ ಅವ್ರ ಸಿಸ್ಟರಿಗೆ ಕೊಡ್ತಾರೆ ಅಂದರೆ 14 ವರ್ಷದಿಂದ, ಅದನ್ನು ಯಾರೂ ಪ್ರಶ್ನೆ ಮಾಡಿಲ್ಲ. ಸೊ ಹೀಗಿರಬೇಕಾದ್ರೆ ಈಗ ಅವರಿಗೆ ಜಮೀನನ್ನು ಅತಿಕ್ರಮಿಸ್ಕೊಂಡಿರುವಂಥ ಮೂಡಾದವರು ಆಲ್ಟರ್ನೇಟಿವ್ ಆಗಿ ಲ್ಯಾಂಡನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಈಗ ಏಕಾಏಕಿ, ಅದರಲ್ಲೂ ಬಿ ಜೆ ಪಿ ಅವಧಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಆ್ಯಸ್ ಇಫ್ ಸಿದ್ದರಾಮಯ್ಯನವರು ಏನೋ ತಪ್ಪು ಮಾಡಿದ್ದಾರೆ ಅಂಥೇಳಿ ಅವ್ರ ಮೇಲೆ ಕ್ರಮ ಜರುಗಿಸ್ತಕ್ಕಂಥದ್ದಕ್ಕೇನು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಇದು ಕಾನೂನು ಬಾಹಿರ ಆಗಿರುವಂಥದ್ದನ್ನು ಈಗಾಗಲೇ ಪ್ರಶ್ನೆ ಮಾಡಲಾಗಿದೆ, ನ್ಯಾಯಾಲಯದ ಮುಂದೆ ಇದೇ. ಬಹುಶಃ ನ್ಯಾಯಾಲಯ ಅದರ ಬಗ್ಗೆ ತೀರ್ಮಾನವನ್ನು ಕೊಡ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ಆದರೆ ಪ್ರಶ್ನೆ ಇರೋದೇನಪ್ಪ ಅಂತಂದರೆ, ಇದಕ್ಕಿಂತ ತೀವ್ರತರವಾಗಿರ್ತಕ್ಕಂಥ ಈಗ ಉದಾಹರಣೆಗೆ ಕುಮಾರಸ್ವಾಮಿಯವರ ಕೇಸಲ್ಲಿ 556 ಎಕರೆ ಅಂತ ಕಾಣುತ್ತೆ. ಅದರಲ್ಲಿ ಅವರ ಅವಧಿನಲ್ಲಿ ಕಾನೂನು ಬಾಹಿರವಾಗಿ ಲೀಸನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಲೋಕಾಯುಕ್ತರು ಈಗಾಗಲೇ ಇನ್ವೆಸ್ಟಿಗೇಟ್ ಮಾಡಿ ಚಾರ್ಜ್ ಶೀಟ್ ತಯಾರಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಪ್ರಾಸಿಕ್ಯೂಟ್ ಮಾಡತಕ್ಕಂಥದ್ದಕ್ಕೆ ಸೆಕ್ಷನ್ 12 ಆಫ್ ಲೋಕಾಯುಕ್ತ ಆ್ಯಕ್ಟ್ ಅಂತ ಕಾಣುತ್ತೆ. ಅದರ ಅಡಿಯಲ್ಲಿ ಪರ್ಮಿಷನ್ನು ಮ್ಯಾಂಡೇಟ್ರಿ ಇದೆ. ಸೊ ಅದನ್ನು ಕೊಡಿ ಅಂಥೇಳಿ ಲೋಕಾಯುಕ್ತ ಸಂಸ್ಥೆಯ ಪೊಲೀಸ್ನವರು ಕೇಳಿರೋದನ್ನು ಸಹ ಕೊಡದೇ ಇರತಕ್ಕಂಥದ್ದು ಇದು ಸಂವಿಧಾನಕ್ಕೆ, ಲೋಕಾಯುಕ್ತರ ಆ್ಯಕ್ಟ್ಗೆ, ಮತ್ತೊಂದಕ್ಕೆ ಇವತ್ತು ವಿರುದ್ಧವಾಗಿರ್ತಕ್ಕಂಥದ್ದು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ನಿರಾಣಿ ಇರ್ಬೋದು, ಜೊಲ್ಲೆ ಇರ್ಬೋದು, ಇನ್ನಿತರ ಕೇಸುಗಳಲ್ಲೂ ಸಹ ಕೊಡದೇ ಇರತಕ್ಕಂಥದ್ದು ಕಾನೂನು ಬಾಹಿರ ಆಗಿರ್ತಕ್ಕಂಥ ಈ ಡಿಸ್ಕ್ರಿಮಿನೇಟರಿ ಆ್ಯಟಿಟ್ಯೂಡ್ ಏನಿದೆ, ಆ ಒಂದು ಆ್ಯಟಿಟ್ಯೂಡನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ರಾಜ್ಯಪಾಲರ ನಡೆ ನುಡಿಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಈ ಪ್ರೊಟೆಸ್ಟನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತಿಮವಾಗಿ ರಾಜ್ಯಪಾಲರಾಗಲಿ, ಜನರಾಗಲಿ, ಸರ್ಕಾರಗಳಾಗಲಿ ಸಂವಿಧಾನದ ರೀತಿಯ ನಡ್ಕೋಬೇಕು. ಸಂವಿಧಾನದ ರೀತಿಯ ನಡ್ಕೊಳ್ಳದೇ ಇರತಕ್ಕಂಥದ್ದನ್ನು ಪ್ರಶ್ನೆ ಮಾಡುವಂಥದ್ದೇ ಇದು ಪ್ರೊಟೆಸ್ಟು. ಬಹುಶಃ ಅವರಿಗೆ ಅರ್ಥ ಮಾಡಿಕೊಂಡು ಸಂವಿಧಾನದ ರೀತಿಯ ನಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ರಾಜ್ಯಪಾಲರು ಅಂಥೇಳಿ ನಾನು ಭಾವಿಸ್ತೀನಿ. ಸರ್, ಎಲ್ಲೋ ಒಂದು ಕಡೆಗೆ ಬಿ ಜೆ ಪಿ ನಾಯಕರು ಹಿಂಬದಿಯಿಂದ ಸರ್ಕಾರ ಮಾಡ್ತಾರೆ, ಹಿಂಭಾಗಲಿಂದ. ಯಾಕಂದರೆ ಎಲ್ಲಿ ಒಂದು ಅವ್ರ ಪಕ್ಷ ಆಡಳಿತ ಇರಲ್ಲ ಅಂಥ ಜಾಗದಲ್ಲಿ ರಾಜ್ಯಪಾಲರು ಉಪಯೋಗಿಸಿ ಈ ಥರ ಒಂದು ಆಡಳಿತ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ನೀವೇನಂತೀರ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿಯವರಿಗೆ ಜನಬೆಂಬಲ ಕರ್ನಾಟಕದಲ್ಲಿ ಎಂದೂ ಸಹ ಸಿಕ್ಕಿಲ್ಲ. ಅವರು ಅಧಿಕಾರಕ್ಕೆ ಬಂದಂಥ 2 ಸಮಯದಲ್ಲೂ ಸಹ ಹಿಂಬಾಗಿಲಿನಿಂದ ಬಂದಿರುವಂಥವ್ರು. ಆಪರೇಷನ್ ಕಮಲದ ಮೂಲಕ ಶಾಸಕರನ್ನು ಸೆಳೆದು ಸರ್ಕಾರ ರಚಿಸ್ಕೊಂಡಿರೋದು ಬಿಟ್ಟರೆ ಜನಬೆಂಬಲದಿಂದ, ಜನರ ಆಶೀರ್ವಾದದಿಂದ ಬಂದಂಥವ್ರು. ಯಾವಾಗ ಆ ಶಾಸಕರ ಬೆಂಬಲವೂ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ರಾಜ್ಯಪಾಲರನ್ನು, ಕೇಂದ್ರ ಸರ್ಕಾರವನ್ನು, CBIಯನ್ನು, EDಯನ್ನು, ಇನ್ನಿತರ ಸಂಸ್ಥೆಗಳನ್ನು ಬಳಸ್ಕೊಂಡು ಜನರಿಂದ ಆಯ್ಕೆ ಆಗಿರತಕ್ಕಂಥ ಸರ್ಕಾರಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಇದೆ. ಅಂತಿಮವಾಗಿ ಜನತಾ ನ್ಯಾಯಾಲಯದಲ್ಲಿ ಇದಕ್ಕೆ ಸರಿಯಾದಂಥ ಸಮಯದಲ್ಲಿ ಸರಿಯಾದಂಥ ಉತ್ತರ ಕೊಡುವಂಥ ಪ್ರಬುದ್ಧತೆ ರಾಜ್ಯದ ಮತದಾರರಿಗಿದೆ ಅಂಥೇಳಿ ನಾನು ಭಾವಿಸ್ತೀನಿ. ಸರ್, ಅಂದರೆ ಈಗ ಇವತ್ತು ಸಹ ಒಂದು ಕೋರ್ಟ್ ತೀರ್ಪು ಬರಲಿದೆ. ಈ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ಅನ್ನೋದು ನಂಬಿಕೆ ಇದೆಯಾ ಸರ್? ನೋಡಿ, ನಾನು ಒಬ್ಬ ವಕೀಲ, ಹಾಗಾಗಿ ನ್ಯಾಯಾಲಯ ಅದರಲ್ಲೂ ಮಿಡ್ಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಇದರ ಬಗ್ಗೆ ಅಭಿಪ್ರಾಯ ಮೆರಿಟ್ಸ್ ಮೇಲೆ ನೋಡಿದಾಗ ನಮಗೆ ಒಳ್ಳೆಯ ಕೇಸ್ ಇದೆ ಅನ್ನೋದನ್ನು ನನ್ನ ಭಾವನೆ. ಸರ್, ಅಂದರೆ ಇವತ್ತು ಒಂದು ತೀರ್ಪು ಒಂದು ಕಡೆ ಸರ್, ಇನ್ನೊಂದು ಕಡೆ ಈಗ ರಾಜ್ಯ ಸರ್ಕಾರ ಒಂದು ಸಾಕಷ್ಟು ವಿಚಾರಗಳಿದೆ ಚರ್ಚೆ ಮಾಡೋಕ್ಕೆ, ಮತ್ತು BJP ಸಹ ಸಾಕಷ್ಟು ವಿಚಾರಗಳಿದೆ, ಜನಹಿತಾಸಕ್ತಿ. ಅದನ್ನು ಬಿಟ್ಟು ಈ ಥರ ಚಿಕ್ಕ ಪುಟ್ಟ ವಿಚಾರಗಳನ್ನು ಚರ್ಚೆ ಮಾಡಿ ರಾಜ್ಯದ ಗಮನ ಬೇರೆ ಕಡೆ ಸೆಳ್ತೀರ ಅನ್ನೋದು ಸಾರ್ವಜನಿಕರ ಮತ. ನೀವೇನು ಹೇಳ್ತೀರಾ ಸರ್? ನಿಜ, ಇವತ್ತು ರಾಜ್ಯದಲ್ಲಿ ಜನಪರವಾದಂಥ ಇಶ್ಯೂಸ್ ಮೇಲೆ ಕೆಲಸ, ನಾನು ಸಹ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ 2008ರಿಂದ 2010ರಲ್ಲಿ. ಇವತ್ತು ರಾಜ್ಯದ ಡೆವಲಪ್ಮೆಂಟ್ ಬಗ್ಗೆ ಇರ್ಬೋದು, ರಾಜ್ಯದಲ್ಲಿ ಸರ್ಕಾರದ ಏನಾದರೂ ಓರೆಕೋರೆಗಳಿದ್ದರೆ ತಿದ್ದೋ ಅಂತ ಅದರ ಮೇಲೆ ಕ್ರಮ ಜರುಗಿಸ್ತೋ ಅಂಥದ್ದಕ್ಕೆ ಪ್ರಯತ್ನ ಮಾಡೋದು ಬಿಟ್ಟು ಇವತ್ತು
ಕ್ಷುಲ್ಲಕ ರಾಜಕಾರಣವನ್ನು ಮಾಡುವಂಥ ಪ್ರವೃತ್ತಿ ಇದೆಯಲ್ಲ, ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಬಹುಶಃ ಜನ ಇದನ್ನು ತೀರ್ಮಾನ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತೀನಿ. ಓಕೆ, ಇದು ಉಗ್ರಪ್ಪರ ಮಾತಾಗಿತ್ತು. ಕ್ಯಾಮ್ರಾಮನ್ ಪ್ರೇಮೇಶ್ ಜೊತೆ